ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಲ್ಲವಿ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನಾನು ನಮ್ಮ ಚಾನಲ್ ಅಲ್ಲಿ ಬ್ಯೂಟಿ, ಫ್ಯಾಷನ್, ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಸೊ ಹೊಸದಾಗಿ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ 7 ಡೇಸ್ ಟ್ಯಾನ್ ರಿಮೂವಲ್ ರೂಟೀನ್ ಶೇರ್ ಮಾಡ್ತಾ ಇದ್ದೀನಿ. ಈ ಟ್ಯಾನ್ ರಿಮೂವಲ್ ರೂಟೀನ್ಗೋಸ್ಕರ ನಾನು 2 ಸ್ಟೆಪ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಈ 2 ಸ್ಟೆಪ್ಸ್ಗಳಿಗೋಸ್ಕರ ನಾನು ನ್ಯಾಚುರಲ್ ಆಗಿರೋ ವಸ್ತುಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಹೀಗಾಗಿ ಆಯಿಲಿ ಸ್ಕಿನ್, ನಾರ್ಮಲ್, ಡ್ರೈ, ಕಾಂಬಿನೇಷನ್, ಸೆನ್ಸಿಟಿವ್ ಎಲ್ಲ ಸ್ಕಿನ್ ಟೈಪ್ನವರು 2 ಸ್ಟೆಪ್ಸ್ಗಳನ್ನ ಆರಾಮಾಗಿ ಫಾಲೋ ಮಾಡ್ಕೊಳ್ಬೋದು. ಈಗಂತೂ ಸಮ್ಮರ್ ಹೊರಟೋಯ್ತು, ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಬಟ್ ಸಮ್ಮರಲ್ಲಿ ಸ್ಕಿನ್ ತುಂಬ ಟ್ಯಾನ್ ಆಗಿರುತ್ತೆ. ಏನು ಮಾಡಿದ್ರು ಟ್ಯಾನ್ ಕಡಿಮೆ ಆಗ್ತಿಲ್ಲ ಅನ್ನೋರಿಗೆ ಬೆಸ್ಟ್ ರೂಟೀನ್ ಅಂತಾನೆ ಹೇಳ್ಬೋದು. 2 ರೂಟೀನ ನೀವು ಕಂಪಲ್ಸರಿಯಾಗಿ ನೈಟ್ ಟೈಮಲ್ಲಿ 7 ಡೇಸ್ 7 ದಿನ ಫಾಲೋ ಮಾಡೋದ್ರಿಂದ ನಿಮ್ಮ ಮುಖದ ಮೇಲಿರೋ ಟ್ಯಾನ್ನ 80% ಅಷ್ಟು ಕಡಿಮೆ ಮಾಡೋಕ್ಕೆ ಈ ರೂಟೀನ್ ತುಂಬ ಹೆಲ್ಪ್ ಮಾಡುತ್ತೆ. ಟ್ಯಾನ್ ರೂಟೀನ ಫಾಲೋ ಮಾಡೋಕ್ಕಿಂತ ಮುಂಚೆ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. 7 ಡೇಸ್ ಆದ ನಂತರ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ನೀವೇ ಬಿಫೋರ್ ಆಫ್ಟರ್ ರಿಸಲ್ಟ್ ನೋಡ್ತೀರಾ. ಅಷ್ಟೊಂದು ಚೆನ್ನಾಗಿ ನಿಮ್ಮ ಸ್ಕಿನ್ ಮೇಲೆ ಇದು ಟ್ಯಾನ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಯಾವುದೇ ಸೀಸನ್ ಇರಲಿ, ಸಮ್ಮರ್ ಆಗಲಿ, ಮಾನ್ಸೂನ್ ಇರಲಿ, ವಿಂಟರ್ ಇರಲಿ, ಒಂದು ಒಳ್ಳೆ ಸನ್ಸ್ಕ್ರೀನ್ನ ಯೂಸ್ ಮಾಡ್ಕೊಳ್ಳಿ. ತುಂಬ ಜನ ಏನು ಮಾಡ್ತಿರ್ತೀರಾ, ಜಸ್ಟ್ ಸಮ್ಮರಲ್ಲಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀರಾ. ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಸಮ್ಮರ್ ಇರಲಿ, ವಿಂಟರ್ ಇರಲಿ, ಮಾನ್ಸೂನ್ ಇರಲಿ, ಎಲ್ಲ ಸೀಸನಲ್ಲಿ ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳಿ. ಸನ್ಸ್ಕ್ರೀನ್ ಏನು ಮಾಡುತ್ತೆ, ನಮ್ಮ ಸ್ಕಿನ್ ಒಂದು ಪ್ರೊಟೆಕ್ಷನ್ ಲೇಯರ್ ಥರ ಕೆಲಸ ಮಾಡುತ್ತೆ. ಸ್ಕಿನ್ನ ಡ್ಯಾಮೇಜ್ ಆಗದೆ ಇರೋ ಥರ ನೋಡ್ಕೊಳುತ್ತೆ. ಸ್ಕಿನ್ ಯಾವಾಗಲೂ ಯಂಗ್, ಹೆಲ್ದಿ ಆಗಿರುತ್ತೆ. ಹೀಗಾಗಿ ಒಂದು ಒಳ್ಳೆ ಸನ್ಸ್ಕ್ರೀನ್ನ ಕಂಪಲ್ಸರಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಬಡಿ ತುಂಬಾ ಮಾತಾಯಿತು, ತಡ ಮಾಡದೆ ಫಸ್ಟ್ ಸ್ಟೆಪ್ ಯಾವುದು, ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಸ್ಟೆಪ್ ಮಸಾಜ್ ಕ್ರೀಮ್ಗೋಸ್ಕರ ನಾನಿಲ್ಲಿ ಈ ರೀತಿ ಒಂದು ಬೌಲ್ಗೆ 1 ಟೇಬಲ್ ಸ್ಪೂನ್ ಕರ್ಡ್ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ 2 ಚಿಟಿಕೆಯಷ್ಟು ಕಸ್ತೂರಿ ಅರಿಶಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಜ್ ಕ್ರೀಮ್ಗೆ ಕಸ್ತೂರಿ ಅರಿಶಿನ ಯೂಸ್ ಮಾಡ್ಕೊಳ್ಳಿ. ಅಡುಗೆ ಮನೆಯಲ್ಲಿ ಸಿಗುವಂಥ ಅರಿಶಿನವನ್ನು ಆದಷ್ಟು ಅವಾಯ್ಡ್ ಮಾಡಿ. ಅರಿಶಿನ ಆ್ಯಡ್ ಮಾಡಿದ ನಂತರ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಮಸಾಜ್ ಕ್ರೀಮ್ ರೆಡಿ ಆಗುತ್ತೆ. ನೋಡ್ಬೋದು, ರೆಡಿ ಮಾಡ್ಕೊಂಡಿರೋ ಈ ಮಸಾಜ್ ಕ್ರೀಮ್ನ ಫೇಸ್ ಮೇಲೆ, ಸ್ಕಿನ್ ಮೇಲೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಫೇಸ್ನ ವಾಶ್ ಮಾಡಿ ಕ್ಲೀನ್ ಫೇಸ್ ಮೇಲೆ ನಾನಿಲ್ಲಿ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಕ್ರೀಮ್ ಅಪ್ಲೈ ಮಾಡೋಕ್ಕೋಸ್ಕರ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ಬ್ರಷ್ ಇದ್ದರೆ ಬ್ರಷ್ ಯೂಸ್ ಮಾಡಿ, ಇಲ್ಲ ಕೈಯಿಂದ ಕರೆಕ್ಟಾಗಿ ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳಿ. ನಾನಿಲ್ಲಿ ಫೇಸ್ಗೆ, ಕುತ್ತಿಗೆ ಭಾಗಕ್ಕೆ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಕುತ್ತಿಗೆ ಭಾಗ ತುಂಬ ಟ್ಯಾನ್ ಆಗಿದ್ದರೆ ಈ ಕ್ರೀಮ್ನ ಡೈಲಿ ಬೇಸಲ್ಲಿ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡೋದ್ರಿಂದ ಕಪ್ಪಾಗಿರೋ ಕುತ್ತಿಗೆ ಭಾಗವನ್ನು ಲೈಟನ್ ಅಪ್ ಮಾಡೋಕ್ಕೆ ಈ ಕ್ರೀಮ್ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ಈ ಕ್ರೀಮಲ್ಲಿ ನಾವು ಮೊಸರು ಯೂಸ್ ಮಾಡಿದ್ವಿ. ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಈ ಆ್ಯಸಿಡ್ ನಮ್ಮ ಸ್ಕಿನ್ ಮೇಲಿರೋ ಟ್ಯಾನಿಂಗ್ನ ಕಡಿಮೆ ಮಾಡಿ ಸ್ಕಿನ್ನ ಬ್ರೈಟ್ ಗ್ಲೋ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡುತ್ತೆ. ಇನ್ನು ನಾವು ಇದರಲ್ಲಿ ಅರಿಶಿನ ಯೂಸ್ ಮಾಡಿದ್ದೀವಿ. ಕೆಲವೊಂದು ಜನರಿಗೆ ಅರಿಶಿನ ಸೂಟ್ ಆಗಲ್ಲ ಅನ್ನೋರು ಅರಿಶಿನ ಸ್ಕಿಪ್ ಮಾಡಿಬಿಟ್ಟು ಹಣ್ಣಿ ಆ್ಯಡ್ ಮಾಡಿಬಿಟ್ಟು ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಬೋದು. ಅರಿಶಿನ ಸೂಟ್ ಆಗುತ್ತೆ ಅನ್ನೋರು ಕಂಪಲ್ಸರಿಯಾಗಿ ಅರಿಶಿನ ಯೂಸ್ ಮಾಡ್ಕೊಳ್ಳಿ. ಅರಿಶಿನ ನಮ್ಮ ಸ್ಕಿನ್ ಮೇಲಿರೋ ಟ್ಯಾನಿಂಗ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಕಪ್ಪು ಕಲೆಗಳನ್ನ, ಪಿಗ್ಮೆಂಟೇಷನ್ನ ರಿಡ್ಯೂಸ್ ಮಾಡುತ್ತೆ. ಈ ಪ್ಯಾಕಲ್ಲಿ ಅಂದರೆ ಈ ಕ್ರೀಮಲ್ಲಿ ಆದಷ್ಟು ಕಸ್ತೂರಿ ಅರಿಶಿನವನ್ನು ಆ್ಯಡ್ ಮಾಡಿಕೊಂಡು ಕ್ರೀಮ್ನ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಅಪ್ಲೈ ಮಾಡಿದ ನಂತರ ಒಂದು 2 ನಿಮಿಷ ಕಾಲ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೊಳ್ಳಿ. ನಿಧಾನವಾಗಿ ಜಂಟ್ಲಿ ಈ ರೀತಿಯಾಗಿ ಒಂದು 2 ನಿಮಿಷ ಕಾಲ ಮಸಾಜ್ ಮಾಡ್ಕೊಳ್ಳಿ. 2 ನಿಮಿಷ ಆದ ನಂತರ ನಾರ್ಮಲ್ ಪ್ಲೇನ್ ವಾಟರಿಂದ ವಾಶ್ ಮಾಡಿ. ಸೆಕೆಂಡ್ ಸ್ಟೆಪ್ ಫೇಸ್ ಪ್ಯಾಕ್ಗೋಸ್ಕರ ನಾನಿಲ್ಲಿ ಈ ರೀತಿ ಒಂದು ಬೌಲ್ಗೆ 1 ಟೀ ಸ್ಪೂನ್ ಲಿಕೋರಿಶ್ ಎಸ್ಟಿಮದು ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಪೌಡರ್ ನಿಮಗೆ ಆನ್ಲೈನಲ್ಲಿ ಆಯುರ್ವೇದಿಕ್ ಶಾಪಲ್ಲಿ ಈಸಿಯಾಗಿ ಸಿಗುತ್ತೆ. ನಂತರ ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ ಆ್ಯಡ್ ಮಾಡ್ತಾ ಇದ್ದೀನಿ. ಮುಲ್ತಾನಿ ಮಿಟ್ಟಿ ಕೂಡ ಅಷ್ಟೇ ಆಯುರ್ವೇದಿಕ್ ಶಾಪಲ್ಲಿ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ಮುಲ್ತಾನಿ ಮಿಟ್ಟಿ ಆಲ್ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ. ಆಯಿಲಿ ಸ್ಕಿನ್ಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಕೊನೆಯದಾಗಿ ನಾನಿಲ್ಲಿ ಫ್ರೆಶ್ ಟೊಮೆಟೊ ಜ್ಯೂಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೆಟೊ ಜ್ಯೂಸ್ ಸೂಟ್ ಆಗಲ್ಲ ಅನ್ನೋರು ಕರ್ಡ್ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ಟೊಮೆಟೊ ನಮ್ಮ ಸ್ಕಿನ್ ಮೇಲೆ ಟ್ಯಾನಿಂಗ್ನ ಇನ್ಸ್ಟೆಂಟ್ಲಿ ಕ್ವಿಕ್ಕಾಗಿ ಕಡಿಮೆ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೋಡಿ, ಟೊಮೆಟೊ ಜ್ಯೂಸ್ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ. ಈಗ ನಾನು ಮಸಾಜ್ ಕ್ರೀಮಿಂದ ಮಸಾಜ್ ಮಾಡಿದ ನಂತರ ಫೇಸ್ನ ವಾಶ್ ಮಾಡಿದ್ದೀನಿ. ಫೇಸ್ ವಾಶ್ ಮಾಡಿದ ನಂತರ ಟವಲಿಂದ ಕ್ಲೀನ್ ಮಾಡ್ಕೊಳ್ಳಿ.
ಟವಲಿಂದ ಕ್ಲೀನ್ ಮಾಡಿದ ನಂತರ ಸ್ಕಿನ್ ನೋಡೋಕ್ಕೆ ಇನ್ಸ್ಟಂಟ್ಲಿ ಗ್ಲೋ ಬ್ರೈಟ್ ಕ್ಲಿಯರ್ ಹೆಲ್ದಿಯಾಗಿ ಕಾಣಿಸುತ್ತೆ. ನೋಡ್ಬೋದು ತುಂಬಾ ಒಳ್ಳೆ ಮಸಾಜ್ ಕ್ರೀಮ್ ಅಂತಲೇ ಹೇಳ್ಬೋದು. ಸ್ಕಿನ್ ಮೇಲಿರೋ ಟ್ಯಾನ್ನ ರಿಮೂವ್ ಮಾಡೋಕ್ಕೋಸ್ಕರ ಈಗ ಮಸಾಜ್ ಕ್ರೀಮ್ ಸ್ಟೆಪ್ ಆದ ನಂತರ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ರೆಡಿ ಮಾಡ್ಕೊಂಡಿರೋ ಈ ಫೇಸ್ ಪ್ಯಾಕ್ನ ನಾನಿಲ್ಲಿ ಬ್ರಷಿಂದ ಅಪ್ಲೈ ಮಾಡ್ತಾ ಇದ್ದೀನಿ. ಬ್ರಷ್ ಇದ್ದರೆ ಬ್ರಷ್ ಯೂಸ್ ಮಾಡಿ, ಇಲ್ಲ ಕೈಯಿಂದ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನಾನಿಲ್ಲಿ ಫೇಸ್ಗೆ ಕುತ್ತಿಗೆ ಭಾಗಕ್ಕೆ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ಕಿನ್ ಮೇಲೆ ತುಂಬ ಟ್ಯಾನ್ ಆಗಿದೆ, ಟ್ಯಾನಿಂಗ್ನ ರಿಮೂವ್ ಮಾಡೋಕ್ಕೆ ಈ ಫೇಸ್ ಪ್ಯಾಕ್ ತುಂಬ ಹೆಲ್ಪ್ ಮಾಡುತ್ತೆ. ಯಾಕಂದರೆ ನಾವು ಇದರಲ್ಲಿ ಲಿಕೋರಿಶ್ ಯೂಸ್ ಮಾಡಿದ್ವಿ. ಎಸ್ಟಿ ಮಧು ಪೌಡರಲ್ಲಿ ತುಂಬ ಹೆಚ್ಚಾಗಿ ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಸ್ಕಿನ್ ಮೇಲಿರೋ ಟ್ಯಾನಿಂಗ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಮೇಲಿರೋ ಕಪ್ಪು ಕಲೆಗಳನ್ನ, ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ನ ರಿಡ್ಯೂಸ್ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಇನ್ನು ಮುಲ್ತಾನಿ ಮಿಟ್ಟಿ ಯೂಸ್ ಮಾಡಿದ್ವಿ. ಮುಲ್ತಾನಿ ಮಿಟ್ಟಿ ನಮ್ಮ ಸ್ಕಿನ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಟ್ಯಾನ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಮೇಲಿರೋ ಎಕ್ಸಸ್ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ. ಸ್ಕಿನ್ ಮೇಲೆ ತುಂಬ ಪಿಂಪಲ್ಸ್ ಆ್ಯಕ್ನೆ ಬರ್ತಾ ಇದ್ದರೆ ಪಿಂಪಲ್ಸ್ ಆ್ಯಕ್ನೆನ ಕೂಡ ಕಂಟ್ರೋಲ್ ಮಾಡುತ್ತೆ. ಆಲ್ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ. ಇಷ್ಟೇನು ಡ್ರೈ ಸ್ಕಿನ್ ಇರೋರು ಮೊದಲು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಟೊಮೆಟೊ ಜ್ಯೂಸ್ ಬಗ್ಗೆ ಹೇಳೋ ಹಾಗೆಲ್ಲ, ಟೊಮೆಟೊಲಿ ತುಂಬ ಹೆಚ್ಚಾಗಿ ವಿಟಮಿನ್ ಸಿ ಕಂಟೆಂಟ್ ಇರೋದ್ರಿಂದ ಇದು ಸ್ಕಿನ್ ಮೇಲೆ ಟ್ಯಾನಿಂಗ್ನ ರಿಮೂವ್ ಮಾಡಿ ಸ್ಕಿನ್ ಒಂದು ನ್ಯಾಚುರಲ್ ಬ್ಲೀಚ್ ಥರ ಕೆಲಸ ಮಾಡುತ್ತೆ. ಟೊಮೆಟೊ ಸೂಟ್ ಆಗಲ್ಲ ಅನ್ನೋರು ಕರ್ಡ್ ಆ್ಯಡ್ ಮಾಡ್ಕೋಬೋದು. ಕರ್ಡ್ ಸೂಟ್ ಆಗಲ್ಲ ಅನ್ನೋರು ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳಿ. ಬಟ್ ಟ್ಯಾನಿಂಗ್ ರಿಮೂವ್ ಮಾಡೋಕ್ಕೋಸ್ಕರ ಈ ಪ್ಯಾಕ್ನ ಯೂಸ್ ಮಾಡ್ತೀನಿ ಅನ್ನೋರು ಕಂಪಲ್ಸರಿ ಆಗಿ ಟೊಮೆಟೊ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಆಲೂಗಡ್ಡೆ ಜ್ಯೂಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ, ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ ನಂತರ ಕಡಿಮೆ ಅಂದರೂ 10 ರಿಂದ 15 ನಿಮಿಷ ಕಾಲ ನ್ಯಾಚುರಲಿ ಡ್ರೈ ಆಗೋಗ್ಬಿಡಿ. ಈಗ 15 ನಿಮಿಷ ಆದ ನಂತರ ಫೇಸ್ನ ವಾಶ್ ಮಾಡಿದ್ದೀನಿ. ಫೇಸ್ ವಾಶ್ ಮಾಡಿದ ನಂತರ ಸ್ಕಿನ್ ನೋಡೋಕ್ಕೆ ಇನ್ಸ್ಟಂಟ್ಲಿ ಕ್ಲಿಯರ್ ಹೆಲ್ದಿ ಗ್ಲೋ ಬ್ರೈಟ್ ಆಗಿ ಕಾಣಿಸುತ್ತೆ. ನೋಡ್ಬೋದು ಯಾವ ರೀತಿಯಾಗಿ ರಿಸಲ್ಟ್ ಬಂದಿದೆ ಅಂತ. ಸೊ ಈ ಫೇಸ್ ಪ್ಯಾಕ್ನ ನೀವು ಕಂಟಿನ್ಯೂ ಆಗಿ 7 ಡೇಸ್ ಯೂಸ್ ಮಾಡ್ಕೊಳ್ಳಿ. 7 ಡೇಸಲ್ಲಿ ನಿಮ್ಮ ಸ್ಕಿನ್ ಮೇಲಿರೋ ಟ್ಯಾನಿಂಗ್ನ ರಿಡ್ಯೂಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ಫೇಸ್ ಪ್ಯಾಕ್ ಆದ ನಂತರ ನಾನಿಲ್ಲಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಕಂಪಲ್ಸರಿಯಾಗಿ ಒಂದು ಒಳ್ಳೆ ಸನ್ಸ್ಕ್ರೀನ್ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ನಾನಿಲ್ಲಿ ಡೇ ಟೈಮ್ ಶೂಟ್ ಮಾಡ್ತಾ ಇರೋದ್ರಿಂದ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ. ಬಟ್ ಈ ಫೇಸ್ ಪ್ಯಾಕ್ನ ಅಂದರೆ ಈ 2 ಸ್ಟೆಪ್ಸ್ಗಳನ್ನ ನೀವು ಆದಷ್ಟು ನೈಟ್ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳಿ. ನೈಟ್ ಟೈಮಲ್ಲಿ ಈ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದ ನಂತರ ಒಂದು ಒಳ್ಳೆ ಸಿರಮ್ ಅಥವಾ ಒಂದು ಒಳ್ಳೆ ನೈಟ್ ಕ್ರೀಮ್ನ ಕಂಪಲ್ಸರಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಸನ್ಸ್ಕ್ರೀನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೋಡಿಲ್ಲ ಅನ್ನೋರಿಗೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಸನ್ಸ್ಕ್ರೀನ್ನ ಈ ರೀತಿಯಾಗಿ ಅಪ್ಲೈ ಮಾಡಿದ ನಂತರ ರಬ್ ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ಈ ರೀತಿಯಾಗಿ ಕೈಯಿಂದ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ಶೇರ್ ಮಾಡಿರೋಂಥ 2 ಸ್ಟೆಪ್ನ ನೀವು ಕಂಟಿನ್ಯೂ ಆಗಿ 7 ಡೇಸ್ 7 ದಿನ ಫಾಲೋ ಮಾಡೋದ್ರಿಂದ ನಿಮ್ಮ ಮುಖದ ಮೇಲೆ ಇರೋ ಟ್ಯಾನಿಂಗ್ನ 80 to 90% ಅಷ್ಟು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇವತ್ತಿಂದ ಈಗಿಂದ ನೀವು 7 ಡೇಸ್ವರೆಗೂ ಕಂಪಲ್ಸರಿಯಾಗಿ 2 ಸ್ಟೆಪ್ನ ಫಾಲೋ ಮಾಡ್ಕೊಳ್ಳಿ. ಆದಷ್ಟು ನೈಟ್ ಟೈಮಲ್ಲಿ ಫಾಲೋ ಮಾಡ್ಕೊಳ್ಳಿ. ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ಯಾವುದೇ ರೆಮಿಡಿ ಆಗಲಿ ಯಾವುದೇ ಪ್ರಾಡಕ್ಟ್ ಆಗಲಿ ನೀವು ನೈಟ್ ಟೈಮಲ್ಲಿ ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ. ಯಾಕಂದರೆ ಮಲಗಿರೋ ಟೈಮಲ್ಲಿ ನಮ್ಮ ಸ್ಕಿನ್ ರೆಸ್ಟಲ್ಲಿರುತ್ತೆ. ಆ ಟೈಮಲ್ಲಿ ನಾವು ಯಾವುದೇ ಪ್ರಾಡಕ್ಟ್ ಆಗಲಿ ಯಾವುದೇ ಹೋಮ್ ರೆಮಿಡಿನ ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ನೋಡೋಕೆ ಸಿಗುತ್ತೆ. ಹೀಗಾಗಿ ಆದಷ್ಟು ಈ 2 ಸ್ಟೆಪ್ನ ನೀವು ನೈಟ್ ಟೈಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಸೂಟ್ ಆಗುತ್ತೆ ಅನಿಸಿದ್ರೆ ಸ್ಕಿನ್ ಮೇಲೆ ಅಪ್ಲೈ ಮಾಡಿ. ಇನ್ನು 7 ಡೇಸ್ವರೆಗೂ ಫಾಲೋ ಮಾಡಿ. 7 ಡೇಸ್ ಆದ ನಂತರ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಸೆಂಡ್ ಮಾಡೋದನ್ನು ಮರಿಬೇಡಿ. ಬಿಫೋರ್ ಆಫ್ಟರ್ ನೀವೇ ನನಗೆ ಡೆಫಿನೆಟ್ಲಿ ಸೆಂಡ್ ಮಾಡ್ತೀರಾ. ಆ ರೀತಿಯಾಗಿ ಒಂದೊಳ್ಳೆ ಚೆನ್ನಾಗಿ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ. ಟ್ರೈ ಮಾಡಿದ ನಂತರ ಡೆಫಿನೆಟ್ಲಿ ನೀವೇ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.